ಶ್ರೀದೇವಿಯ ಪಾದಗಳಿಗೆ ವಂದನೆಯನ್ನು ಮಾಡ್ತಾ, ಗುರು ಹಿರಿಯರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಇವತ್ತಿಗೆ ನಾವು 3 ಅಧ್ಯಾಯಗಳನ್ನು ಮುಗಿಸಿದ್ವಿ. ಎಷ್ಟೋ ರಕ್ಕಸರ ಸಂಹಾರವೂ ಆಯಿತು, ಅವಸಾನವೂ ಆಯಿತು. ಅದರ ಒಂದೆರಡು ವಿಚಾರವನ್ನು ಮತ್ತು ಅದರ ವಿಶ್ಲೇಷಣೆಯನ್ನು ಇಲ್ಲಿ ತೆಗೆದುಕೊಳ್ಳೋಣ ಅಂತ ನಿರ್ಧರಿಸಿದ್ದಾರೆ. ಈ ಒಂದು ಅಧ್ಯಾಯಗಳಲ್ಲಿ ನಾವು ನಿನ್ನೆ ನೋಡಿದ ಹಾಗೆ ಅನೇಕ ರಕ್ಕಸರ ಸಂಹಾರ ಆಯಿತು. ನಾವು ಈ ದೇವಿ ಮಹಾತ್ಮೆಯನ್ನ ಓದ್ತಾ ಇದ್ದೀವಿ. ಇದರಲ್ಲಿ ಬರುವಂತಹ ರಾಕ್ಷಸರನ್ನ ಮತ್ತೆ ನಮ್ಮ ಒಳಗಿರುವಂತಹ ರಾಕ್ಷಸರಿಗೆ ಯಾವ ರೀತಿ ನಾವು ಸಂಬಂಧವನ್ನು ಕಲ್ಪಿಸ್ತಾ ಇದ್ದೀವಿ ಅನ್ನೋದನ್ನ ನಿನ್ನೆ ಮೊನ್ನೆ ಎಲ್ಲ ನಾವು ವಿಚಾರ ಮಾಡಿದ್ವಿ. ಅದೇ ರೀತಿ ಅದನ್ನೇ ಮುಂದುವರಿಸೋಣ. ಯಾಕಂತಂದ್ರೆ ಇಲ್ಲಿವರೆಗೂ ಆ ರಾಕ್ಷಸರು ನಮ್ಮ ಶರೀರದಲ್ಲಿರುವಂತಹ ರಾಕ್ಷಸ ಯಾರೋ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಯಾಕಂತಂದ್ರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಎಷ್ಟು ಸುಂದರವಾಗಿ ವಿವರಣೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಅದು ನಮ್ಮ ಗುರುಗಳು ಹೇಳಿದಂಗೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅಂತಂದ್ರೆ ಈ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ, ಈ ಬ್ರಹ್ಮಾಂಡದಲ್ಲಿ ಎಷ್ಟು ಬಗೆಯ ರಾಕ್ಷಸರಿದ್ದಾರೆ, ಈ ಬ್ರಹ್ಮಾಂಡದಲ್ಲಿ ಎಷ್ಟೊಂದು ಕೆಟ್ಟ ವಸ್ತುಗಳಿದ್ದಾವೆ, ಕೆಟ್ಟ ಶಕ್ತಿಗಳಿದಾವಲ್ವ. ಅದೇ ರೀತಿ ಪಿಂಡಾಂಡ ಅಂದ್ರೆ ಈ ಶರೀರದ ಒಂದು ಈ ಪಿಂಡವನ್ನ, ಈ ಶರೀರದ ಪಿಂಡಾಂಡ ಇರುತ್ತಲ್ಲ, ಅದೇ ರೀತಿ ಹೊರಗಿರೋದು ಒಳಗಡೆ ಐತಿ ಅನ್ನೋದು ನಮ್ಮ ವೇದಾಂತದಲ್ಲಿ, ನಮ್ಮ ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಈಗ ಇಲ್ಲಿ ಬರುವಂತಹ ರಾಕ್ಷಸರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಚಂಡ ಮುಂಡರು, ರಾಗ ದ್ವೇಷ ಅನ್ನೋದು 2 ಸಂಕೇತವನ್ನ ಇಲ್ಲಿ ಗುರುಗಳು, ಚಿದಾನಂದ ಗುರುಗಳು ಹೇಳಿದ್ದಾರೆ. ಅದೇ ರೀತಿ ರಕ್ತ ಬೀಜ ಅನ್ನುವಂತಹ ರಾಕ್ಷಸನ ಇಲ್ಲಿ ಉಲ್ಲೇಖವು ಕೂಡ ಇದೆ. ರಕ್ತ ಬೀಜ ಅಂತಂದ್ರೆ ಆಸೆ ಅಂತ ಇಲ್ಲಿ ಗುರುಗಳು ಹೇಳಿದ್ದಾರೆ. ಈ ಹಿಂದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಆಸೆಯನ್ನು ಕೊಲ್ಲಬೇಕಪ್ಪ ಅಂತಂದ್ರೆ ಇರುವ ಮಾರ್ಗ ಯಾವುದು ಅಂತೇಳಿ ಅದನ್ನು ಕೂಡ ಸಂಕ್ಷಿಪ್ತವಾಗಿ ಇಲ್ಲಿ ವಿಚಾರವನ್ನು ತಗೊಳ್ಳೋಣ. ಆದ್ರೆ ಮೊಟ್ಟ ಮೊದಲಿಗೆ ಇಲ್ಲಿ ಬರೋನು ಯಾರಪ್ಪ ಅಂತಂದ್ರೆ, ನಾವು ನಿನ್ನೆ ಮಾತಾಡಿದ್ವಿ ಯಾವ ರೀತಿ ಶುಂಭ ನಿಶುಂಭ ಅನ್ನುವಂತಹ ಅಜ್ಞಾನಿಗಳು ಈ ಜ್ಞಾನ ಸ್ವರೂಪಿಯಾದ ತಾಯಿಯನ್ನ ತಮ್ಮ ಸೈಡಿಗೆ ತಗೊಳ್ಬೇಕು ಅಂತ ಹೇಳಿ. ಈಗ 2 ಪಕ್ಷಗಳು ಹೆಂಗಿರ್ತಾವಲ್ವ, ಬಹುದೊಡ್ಡ ಇರುವಂತಹ ತಾಕತ್ತಿರುವಂತಹ ವ್ಯಕ್ತಿ ನಮ್ಮ ಸೈಡ್ಗೆ ಆಗ್ಬಿಟ್ನಪ್ಪ ಅಂತಂದ್ರೆ ನಾವು ಗೆಲ್ತೀವಿ, ಇನ್ನೊಂದಷ್ಟು ದೊಡ್ಡ ಆಟೋಪೋಟವನ್ನು ಮಾಡಿ ಇನ್ನೊಂದಷ್ಟು ಸಂಹಾರ ಅಥವಾ ಇನ್ನೊಂದಷ್ಟು ಕೆಟ್ಟತನವನ್ನು ನಾವು ಹಬ್ಬಿಸೋಣ ಅನ್ನುವಂಥ ವಿಚಾರದಿಂದ ಶುಂಭ ನಿಶುಂಭರು ಸುಗ್ರೀವ ಅನ್ನುವಂತಹ ವ್ಯಕ್ತಿಯನ್ನ ತಾಯಿ ಎದುರುಗಡೆ ಕಳಿಸ್ತಾರೆ. ತಾಯಿಗೆ ಅವ ಹೇಳ್ತಾನೆ, ಪ್ರಪಂಚವನ್ನೆಲ್ಲ ಇಡೀ ಬ್ರಹ್ಮಾಂಡವನ್ನೆಲ್ಲ ಶುಂಭ ನಿಶುಂಭರು ಆಕ್ರಮಣ ಮಾಡ್ಕೊಂಡ್ಬಿಟ್ಟಾರು. ಇಂದ್ರಾದಿ ದೇವತೆಗಳಿಗೆ ಜಾಗನೇ ಇದ್ದಂಗಾಗೈತಿ. ನೀನು ಬಂದು ಶುಂಭ ನಿಶುಂಭರಿಗೆ ಇಬ್ಬರಿಗೂ ಮದುವೆ ಆಗು. ನೀ ಬಂದಿ ಅಂದ್ರೆ ಸರಿ, ಇಲ್ಲಪ್ಪ ಅಂತಂದ್ರೆ ನಿನ್ನ ಮುಂದಲೆ ಅಂತಂದ್ರೆ ಇದು ಜುಟ್ಟನ್ನ ಹಿಡಿದು ಎಳ್ಕೊಂಬ ಅಂತ ಹೇಳಿ ನಮಗೆ ಹೇಳ್ಯಾರು ಅಂತ ಹೇಳಿ ಅಂತಾನೆ. ಅವಾಗ ತಾಯಿ ಅಂತಾಳೆ, ನನಗೂ ಆಸೆನ ಐತಪ್ಪ, ಆದ್ರೇನ್ ಮಾಡ್ಲಿ, ನಾನೊಂದು ಶಪಥವನ್ನ ಮಾಡಿಬಿಡ್ತೀನಿ. ಆ ಶಪಥ ಏನಪ್ಪಾ ಅಂತಂದ್ರೆ, ನನಗೆ ಯುದ್ಧದಾಗ ಯಾರು ಸೋಲಿಸ್ತಾರಲ್ಲ ಅವರಿಗೆ ನಾನು ಓಡಿಸ್ತೀನಿ ಅನ್ನೋಂತ ಹೇಳಿ ಶಪಥ ಮಾಡಿಬಿಡ್ತೀನಿ. ಅವಾಗಿಂದ ಕಾಯ್ತೀನಿ, ನನಗೆ ಯಾರು ಸೋಲ್ಸಾಕ ತಯಾರಿಲ್ಲ, ಯಾರಿಗೂ ಸೋಲ್ಸಕ್ ಸಾಧ್ಯನೇ ಆಗಿಲ್ಲ, ಅದಕ್ಕೆ ನಾನು ಬ್ರಹ್ಮಚಾರಿಣಿಯಾಗಿ ಇಲ್ಲಿ ಕುಂತೇನಿ ಅಂತ ಹೇಳಿ ಅಂತಾರೆ. ನೋಡ್ರಿ, ಇಲ್ಲಿ ತುಂಬಾ ವಿಶಿಷ್ಟವಾಗೈತಿ. ಜ್ಞಾನವನ್ನ ಸೋಲ್ಸೋದಕ್ಕೆ ಯಾರಾದ್ರೂ ಸಾಧ್ಯ ಐತೇನ್ರಿ? ಜ್ಞಾನ ಅಂತಂದ್ರೆ ತೋಯ ಗುಣಗದ, ಅದನ್ನ ಯಾವತ್ತಿಗೂ ಕೂಡ ಹರಿದ್ರು ಹರಿಯದ, ಅದನ್ನ ಏನು ಮಾಡಿದ್ರು ಕೂಡ ಅದು ಒಂದು ಸಂಪೂರ್ಣವಾಗಿರೋದು ಪೂರ್ಣವಾಗಿ ಇರುತ್ತೆ. ಅದು ಜ್ಞಾನ ಅಂತ. ಚೈತನ್ಯ ಸ್ವರೂಪಿಯಾದಂತಹ ತಾಯಿ ಅವಳನ್ನ ಸೋಲಿಸಬೇಕು ಅಂತಂದ್ರೆ ಯಾರಿಗೂ ಸಾಧ್ಯ? ಯಾರಿಂದಲೂ ಸಾಧ್ಯ ಇಲ್ಲ. ಅದು ಗೊತ್ತಿರೋದೇ ಜ್ಞಾನ. ಅದು ಗೊತ್ತಿಲ್ಲ, ನಾನು ತಾಯಿಯನ್ನ ಸೋಲಿಸ್ತೀನಿ ಅಥವಾ ತಾಯಿಯನ್ನ ನನ್ನಿಂದ ಸೋಲಲ್ಪಡ್ತಾಳೆ ಅನ್ನುವಂತಹ ವಿಚಾರ ಏನೈತಲ್ರಿ, ಅದೇ ಅಜ್ಞಾನ. ಅದೇ ಈ ಶುಂಭ ನಿಶುಂಭ ನೋಡಿದ್ರು. ಇವ್ರು ಹೋಗಿ ಅಂತ ತಾಯಿ ಕೇಳ್ತಾರೆ ಅಂತಂದ್ರೆ ಅವ್ರ ಅಜ್ಞಾನದ ಪರಾಕಾಷ್ಠೆ ಎಷ್ಟಿರ್ಬೋದು ಅಂತ ಹೇಳಿ ನಾವು ವಿಚಾರ ಮಾಡೋದು. ಈಗ ಹಿಂಗಿರ್ಬೇಕಾದ್ರೆ ತಾಯಿ ಹಿಂಗಂತಾಳು, ಅವಾಗ ಇವ್ ಬಂದು ಹೇಳ್ತಾನೋ, ಹಿಂಗ್ರಿಪ್ಪ ಆ ತಾಯಿ ಆ ಹಿಂಗಸು ಹಿಂಗಂತಾಳು, ಸೋಲಿಸ್ಬೇಕಂತೆ, ಸೋಲಿಸಿದ್ರನ್ನ ಮದುವೆ ಆಗ್ತಾಳಂತೆ. ಅವಾಗ ಇವರು ಧೂಮ್ರಲೋಚನ ಅನ್ನುವಂತಹ ಒಬ್ಬ ಪುಡಿ ರೌಡಿ ಇದ್ದಂಗೆ, ಇವೇನು ದೊಡ್ಡ ರಾಕ್ಷಸ ಅಲ್ಲ. ಯಾಕಂದ್ರೆ ವಿವರಣೆ ಕೂಡ ಹಂಗೈತಿ. ಯಾಕಂತಂದ್ರೆ ಬಾಕಿ ರಾಕ್ಷಸರ ಜೊತೆ ತಾಯಿ ಶಸ್ತ್ರವನ್ನಾದ್ರೂ ಎತ್ತಾಳೆ. ಯಾಕಂತಂದ್ರೆ ಅವು ಕೋಪ, ಕಾಮ, ಅವು ದೋಷ ಗುಣಗಳು. ಆದ್ರೆ ಇದೊಂದೇನೈತಲ್ಲ, ಇದು ಧೂಮ್ರಾಕ್ಷ, ಧೂಮ್ರ ಲೋಚನ ಅಂತಂದ್ರೆ ವಿವರಣೆ ಕೊಟ್ಟಿದ್ದಾರೆ. ಲೋಚನ ಅಂತಂದ್ರೆ ಕಣ್ಣರಿ, ಧೂಮ್ರ ಅಂತಂದ್ರೆ ಹೊಗೆಯ ಕಣ್ಣಿನವ ಅಂತಂದ್ರೆ ಕೆಂಪು ಧೂಮ್ರ ಭರಿತವಾದಂತ ಕಣ್ಣಿನವ. ಇದು ಹೆಂಗ್ರಿಪ ಅಂತಂದ್ರೆ, ಈಗ ಯಾವ ವ್ಯಕ್ತಿ ಜಗತ್ತನ್ನ ಇಲ್ದಂಗೆ ನೋಡ್ತಾನಲ್ಲ ಅವನು ಈ ಧೂಮ್ರಾಕ್ಷ.
ಅದೇ ಒಂದು ಅಜ್ಞಾನದ ಸ್ವರೂಪ ಇದೆ. ಈಗ ನನ್ನ ಕಣ್ಣು ಕರೆಕ್ಟ್ ಅದಾವು, ನಂದು ಬುದ್ಧಿ ಕರೆಕ್ಟ್ ಐತಿ. ಇದು ಬುದ್ಧಿಗೆ ಒಂದು ಸಮಾನಾಂತರ ಕೊಟ್ಟಾರೆ. ಈಗ ಬೆಂಕಿ ನನ್ನ ಕಣ್ಣಿಗೆ ಕರೆಕ್ಟ್ ಕಾಣತೈತಿ, ಹಿಡಿದ್ರ ಸುಡ್ತೈತಿ ಅನ್ನುವಂತಹ ಆ ದೃಷ್ಟಿಕೋನ ಇತ್ತಪ್ಪ ಅಂತಂದ್ರೆ ನಾನು ಶಾಂತವಾಗಿರ್ತೇನೆ. ಇಲ್ಲ ಅಲ್ಲೊಂದು ಇದಕ್ಕೊಂದು ಉದಾಹರಣೆ ಬರ್ತಪ್ಪ, ಏನಪ್ಪ ಅಂತಂದ್ರೆ ಆ ಕತಿ ಸುಮಾರು ಸಲ ಹೇಳಿದ್ದೇನೆ ನಾನು. ಒಬ್ಬ ಒಂದು ಸ್ವಲ್ಪ ಟಚ್ ಮಾಡ್ಬೋದು, ನೆನಪು ಬರತೈತಿ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಹೇಳ್ತಾನೆ, ಈ ಧೂಮ್ರಾಕ್ಷ ಅಂತ ಶಿಷ್ಯ ಅವ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಪ್ರಪಂಚವನ್ನ ಹೆಂಗೈತಲ್ಲ ಹಂಗ ನೋಡಕ್ ಆಗದಿರೋರೇ ಧೂಮ್ರಾಕ್ಷ. ತಾಯಿಯನ್ನ ಸೋಲ್ಸಕ್ಕಾಗಲ್ಲ, ತಾಯಿಯನ್ನು ತಮ್ಮ ಕಡೆ ಮಾಡ್ಕೊಳಕ್ಕಾಗಲ್ಲ ಅನ್ನುವಂಥ ಸತ್ಯವನ್ನ ತಿಳ್ಕೊಳಕ್ ಆಗದಿರುವಂತಹ ತಮ್ಮದ ಗುಂಪಿನಾಗ ಇರ್ತಾರಲ್ರಿ, ಅಂಥವ್ರು ಧೂಮ್ರಾಕ್ಷಿಗಳು. ಒಂದ್ಸಲ ಏನಾಕೈತಿ, ಈ ಧೂಮ್ರಾಕ್ಷನ್ ಅಂತ ಒಬ್ಬ ಸಣ್ಣ ಶಿಷ್ಯ ಗುರು ಹೇಳ್ತಾರೆ ಅವನಿಗೆ, ನೋಡಪ್ಪ ಈ ಸಕಲ ಪ್ರಪಂಚದಲ್ಲೂ ನಾವು 11ನೇ ಅಧ್ಯಾಯದಲ್ಲಿ ಮಹಿಷಾಸುರನ ವಧೆ ಆದ ನಂತರ ಅವ್ರೇನು ಸ್ತುತಿಸ್ತಾರಲ್ಲ ದೇವತೆಗಳು, ಅವಾಗ ಹೇಳ್ತಾರಲ್ಲ, ಪ್ರತಿಯೊಂದು ಕಣಕಣದಲ್ಲೂ ನೀನಿದೆಯಾ, ಪ್ರತಿಯೊಂದು ಪ್ರಾಣಿಯಲ್ಲೂ ನೀನಿದೆಯಾ, ಜಯ ಜಯ ಹೊಸು ಜ್ಞಾನಿ ಜಯ 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 ಹೇ ಜ್ಞಾನಿ ಜಯ ಜಯ ಅಂತ ಹೇಳ್ತಾರಲ್ಲ. ಅವಾಗ ಇವನಿಗೆ ಗುರುಗಳು ಹಂಗೆ ಹೇಳ್ತಾರೆ, ಒಂದು ಕ್ರಿಮಿ ಕೀಟದಲ್ಲೂ ಕೂಡ ದೇವರಿದ್ದಾನೆ, ಒಂದು ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ದೇವರಿದ್ದಾನೆ, ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ಅಂತಾನು. ಅವಾಗ ಈ ಶಿಷ್ಯನಿಗೆ ಅದನ್ನ ಸತ್ಯವನ್ನ ಹೆಂಗೈತಲ್ಲ ಅದು ದೃಷ್ಟಿಯಿಂದ ನೋಡಂಗಿಲ್ಲ, ಅದನ್ನ ಬೇರೆಯದೇ ದೃಷ್ಟಿಯಿಂದ ನೋಡ್ಬಿಡ್ತಾನೆ. ಏನಪ್ಪ ಅಂತಂದ್ರೆ ಹಂಗಾರ ಒಬ್ಬ ಈ ಟೆರರಿಸ್ಟ್ ಇರ್ತಾರಲ್ಲ, ದುಷ್ಟ ಜನ, ಅವರನ್ನು ಕೂಡ ದೇವರ ಅಂತೇಳಿ ಹೋಗಿ ಅವ್ರ ಜೊತೆ ವಾದಕ್ಕೆ ನಿಂತು ಅವ್ರ ಜೊತೆ ಇದು ಮಾಡಿದ್ರೆ ಅವ್ರು ಬಿಡ್ತಾರ? ಬಿಡಂಗಿಲ್ಲ. ಅದೇ ರೀತಿ ಒಂದು ಸಿಂಹದ ಕಡೆ ಹಸಿದ್ರು, ಸಿಂಹದ ಕಡೆ ಹೋಗಿ ದೇವರ ಅಂತ ಕೈ ಮುಗಿ ಹಾಕಿ ತಿಂದು ಬಿಡ್ತೈತಿ. ಆ ಒಂದು ಚೈತನ್ಯ ಎಲ್ಲರಲ್ಲೂ ಐತಿ, ಆದ್ರೆ ಅದನ್ನ ವಿಭಾಜನೆ ಮಾಡಿ ನೋಡುವಂತ ವಿವೇಚನೆ ಬುದ್ಧಿ ಇರ್ಬೇಕಲ್ಲ. ಆ ಬುದ್ಧಿಗೆ ಹಿಂಗ ಮಸಿ ಬೆಳೆದಾರಂಗ ಹೊಗಿ ಇತ್ತಪ್ಪ ಅಂತಂದ್ರ ಅಂತವ್ರಿಗೆ ಬುದ್ಧಿ ಅಜ್ಞಾನದಕ್ಕಿಂತ ಒಂದು ಲೆವೆಲ್ ಕೆಳಗೆ, ಇದು ವ್ಯಾವಹಾರಿಕ ಬುದ್ಧಿ. ಆ ಬುದ್ಧಿಗೆ ಮಸಿ ಅನ್ಕೊಂಡಿತ್ತಪ್ಪ ಅಂತಂದ್ರೆ ಅಂತ ಧೂಮ್ರಾಕ್ಷರಿಗಳು. ಆ ಶಿಷ್ಯ ಏನ್ ಮಾಡ್ತಾನೋ, ಒಂದು ಹೋರಿ ತಟಗಿರಿ ಬಿಡ್ತಿರ್ತಾರೋ ಬಿಡ್ಸ್ಕೊಂಡು ಓಡ್ಕೊಂತ ಬರ್ತಿರ್ತೈತಿ. ಇವ್ ಗುರುಗಳು ಹೇಳಿದ ನೆನಪಾಗ್ತೈತಿ, ಅದ್ರಾಗ ದೇವರದನ ನನ್ನಲ್ಲೂ ದೇವರು ನನಗೆ ಹಾನಿ ಮಾಡ್ತಾನೆ. ಧೂಮ್ರಾಕ್ಷ ಜಗತ್ತನ್ನ ಹೆಂಗೈತಿ ಹಂಗ ನೋಡಕ್ ಆಗದಿರೋ ಕೈ ಮುಗಿದು ಕಣ್ಣು ಮುಚ್ಕೊಂಡು ಸುಮ್ಮನೆ ಅದ್ರ ಎದುರು ನಿಂತು ಬಿಡ್ತಾನೆ ಬಾಜುಕ್ ಸರಿ. ಆಮೇಲೆ ಅದು ಅದ್ರ ಹಿಂದಿಂದ ಓಡಿ ಬರ್ತಿರ್ತಾನ ರೈತ, ಅಂತಾನೆ ಈ ಸರಿಯೋ ನೀವು ಸರಿ ಅಂತ ಸರಿ ನೀನು ಸರಿ ಅಲ್ಲಿಂದ ನೀನು ಗುಡಿತಿತ್ ನೋಡಿ ಸರಿ ಅಂತ ಇಲ್ಲ, ಅದನ್ನ ಗುಡಿತಿತ್ ನೋಡ ಇವ ಧೂಮ್ರಾಕ್ಷ. ಜಗತ್ತನ್ನ ಹೆಂಗೈತಂದ ನೋಡವಲ್ಲ ಕಣ್ಣಿಗೆಲ್ಲ ಕಣ್ಣು ಹೊಗಿ ಆಗೈತಿ, ಕಣ್ಣು ಕೆಂಪಾಗ್ಯಾವ ಅಂತಂದ್ರೆ ಅದು ಸೂಕ್ಷ್ಮವಾಗಿ ಅಥವಾ ಕಣ್ಣು ಆಗ್ಯಾವ ಅಂತ ಅನ್ಕೋಬೇಡ್ರಿ, ಕಣ್ಣಿಗೆ ಕುರಿ ಕಟ್ಟೈತಿ ಅಂತ ಹೇಳಿ ಅರ್ಥ. ಅಂದ್ರೆ ಹೆಂಗೈತಲ್ಲ ಜಗತ್ತು ಹಂಗ ನೋಡಾತಿಲ್ಲವ ಅಂತ ಮುಗಿಸಿ ನಾ ಅನ್ಕೊಂಡಂಗ ಆಗ್ತೈತಿ. ಸೊ ಇವ ನಿಂತ ಮೇಲೆ ಅದು ಬರ್ತೈತಿ, ಬಂದು ಬುದ್ಧಿ ಬರ್ತೈತಿ, ಬೆಳ್ತಾನ ಕೈ ಕಾಲು ನೋಡ್ಕೊಂಡು ಅವಾಗ ಗುರುಗಳು ಬಂದು ಕೇಳ್ತಾರೆ, ಯಾಕೆ ಸರಿ ಅಂದಾಗ ಅವ ಅಂತಾನ, ಇಲ್ರಿ ಗುರುಗಳ ನಿಮ್ಮ ಅಂದ್ರೆ ಮತ್ತೆ ಎಲ್ಲಾ ಪ್ರಾಣಿಗಳು ನಾನು ನಿಮ್ಮ ಮಾತನ್ನ ನಂಬ್ಕೊಂಡು ನಿಂತಿದ್ದೀನಿಪ್ಪ, ಏನ್ ತಪ್ಪೈತಿ ಅಂದ್ರೆ ನಾ ಹೇಳಿದ್ದ ತಪ್ಪಿಲ್ಲ. ಆದ್ರ ಇಲ್ಲಿ ಗುರುಗಳು ಏನ್ ಮಾಡ್ತಾರೆ ಅಂತಂದ್ರ, ನೋಡ್ತಮ್ಮ ನಾ ಹೇಳ್ತಿರೋದು ಅಧ್ಯಾತ್ಮದ ಬಗ್ಗೆ, ಮತ್ತೆ ಶಕ್ತಿಯ ಬಗ್ಗೆ, ಆತ್ಮದ ಬಗ್ಗೆ, ಪರಮಾತ್ಮದ ಬಗ್ಗೆ, ಜ್ಞಾನದ ಬಗ್ಗೆ, ಹಿಂಗೆ ಅಂತೆಲ್ಲ ವಿವರಣೆ ಕೊಡಕ್ ಹೋಗಂಗಿಲ್ಲ. ಅಷ್ಟೊಂದು ಶಾಣೆ ಆಗಿದ್ದಿದ್ರ ಹಿಂಗ್ ಮಾಡ್ತಿದ್ದ. ಸೊ ಅವನಿಗೆ ಈ ದಾರಿಯಿಂದ ತಿಳ್ಸಾಕ ಓದಿಪ್ಪ ಅಂತಂದ್ರೆ ಅವ್ನು ಮತ್ತೆ ತಿಳ್ಕೊಬಿಡ್ತಾನು, ಮತ್ತೆ ಮಾಡಕ್ ಹೋಗ್ತಾನು. ಅವನು ಆ ಭಾಷೆಯಲ್ಲಿ ತಿಳ್ಕೊಳ್ತಾನೆ. ಏನಪ್ಪಾ ಅಂತಂದ್ರ ಹೌದು ನಾನು ಹೇಳ್ದಂಗ ಆತಪ್ಪ ಅಂತಂದ್ರ ಅವನು ಹಿಂದ್ ಬರ್ತಿರೋ ಆ ಮನುಷ್ಯ ಓದಾತಿದ್ನಲ್ಲ, ಅವನನ್ನು ದೇವರಿದ್ನಲ್ಲ, ಅವ್ನ ಮಾತಾಡಿ ಡೈರೆಕ್ಟ್ ಕೇಳಲಿನ ಹುಮ್ಮುಗುದಿ ಆಗ ಇಲ್ಲತ್ತಮ್ಮ, ಅದು ಏನೈತಲ್ಲ ನಾನು ಹೇಳಿದ್ದು ಜ್ಞಾನದ ದೃಷ್ಟಿಯಿಂದ, ಚೈತನ್ಯದ ದೃಷ್ಟಿಯಿಂದ. ಸೊ ಅದನ್ನ ಹಿಂಗೆಲ್ಲ ಯಥಾರ್ಥ ರೂಪವಾಗಿ ತಿಳ್ಕೊಳಕ್ ಹೋಗ್ಬೇಡ, ಶಾನ್ಯಾಗ ಇಷ್ಟೆಲ್ಲ ಉದ್ದು ಭಾಷಣ ಹೇಳಂಗಿಲ್ಲ. ಸಿಂಪಲ್. ಹಿಂದ್ ಬರ್ತಿರೋ ದೇವರು ಕೂಡ ಬಾಯಿ ಬಿಟ್ಟು ಹೇಳಿದ, ಆದ್ರೂ ನೀ ಕೇಳಿಲ್ಲ, ಏನ್ ಮಾಡ್ಬೇಕು? ಓ ಹೌದಲ್ಲ, ಅವಾಗ ಇದರಲ್ಲಿ ವ್ಯವಹಾರಿಕ ದೃಷ್ಟಿ ಇರ್ತಿತ್ತಮ್ಮ. ಎಲ್ಲವನ್ನೂ ಕೂಡ ನಿನ್ನ ಪ್ರಕಾರ ನಿನ್ನ ಪೊರಿ ಬೆಳೆದಿರ್ತೈತಲ್ಲ. ಈಗ ಅದೇನು ಅಂತಾರಲ್ಲ, ಒಂದು ಹಿಂದಿಯಲ್ಲಿ ಒಂದು ಗಾದೆ ಮಾತೈತಿ, ಅದೇನಪ್ಪ ಅಂತಂದ್ರೆ ಒಬ್ಬ ಮನುಷ್ಯ ಎಲ್ಲ ಪ್ರತಿಯೊಂದು ಕರಡಿ ಹೋಗಿ ತೊಳಿತಿದ್ನಂತ್ರಿ. ಯಾರ ಮನಿಗೆ ಹೋದ್ನಲ್ಲೋ ಸಾಕು ಬರೀ ಕರಡಿ ತೊಳೆಯವ.
ಎಷ್ಟು ಧೂಳಿಗೆ ಹೊಸ ಖಂಡಿತ ಮತ್ತೆ ಅದ್ರ ಹೋದ ಖಂಡಿತ ಮಂದಿ ಕೇಳ್ತಿದ್ರು ಯಾಕೋ ಖಂಡಿತ ಎಷ್ಟು ಧೂಳು ಐತಿ ನೋಡು ಎಷ್ಟು ಧೂಳು ಐತಿ ಅಂತ ಹೇಳಿ ಆವಾಗ ಮನುಷ್ಯ ಬಂದು ಕ್ಯಾಶ್ ಒಂದು ಪಿವಾಲ್ ತಗೊಂಡು ನೀರಾಗ ಮಕಾಲ ನೋಡಿ ಇಂಥ ಮಂದಿ ಧೂಮ್ರಾಕ್ಷಿ ಅಂತಂದ್ರೆ ಅವ್ರ ಕಣ್ಣಿಗೆ ಏನೋ ಪರಿ ಬೆಳೆದಿರ್ತೈತಿ ಅದನ್ನೇ ನಿಜ ಅಂತ ಹೇಳಿ ನಂಬ್ಕೊಂಡು ಮಾಡಿರ್ತಾರೆ ವ್ಯವಹಾರ ಮಾಡ್ತಾರೆ. ಅವ್ರಿಗೆ ತಾಯಿ ಅದಾಳ ಈ ಗುರುಗಳು ಹೆಂಗ ಒಂದು ಸಣ್ಣ ಅಷ್ಟೊಂದು ದೊಡ್ಡದಾಗಿ ವಿವರಣೆ ಕೊಡಕ್ ಹೋಗಿಲ್ಲ ಗುರುಗಳು. ಸ್ವಲ್ಪ ಒಂದು ಮಾತಂದ ಹಿಂದ್ ಬರ್ತಿರೋ ಮನುಷ್ಯನ ಮಾತು ಯಾಕೆ ಹೇಳಿಲ್ಲ ದೇವರು ಅವನು ಇದ್ನಲ್ಲ ಮುಗಿದು ಹೋಗ್ತದ ಅವನ ಜ್ಞಾನ ಮುಗಿದ ಹೋಗ್ತದೆ. ಹಂಗ ಇಲ್ಲಿ ಕೂಡ ದೇವಿ ಬ್ಯಾರೆ ರಾಕ್ಷಸರ ಹೊಡ್ಯಾಕ ಹಿಂಗೆ ಶಸ್ತ್ರ ಎತ್ತಿದ್ಲು, ಬಾಣ ಬಿಟ್ಲು, ತ್ರಿಶೂಲದಿಂದ ಚುಚ್ಚಿದ್ರ ಹಂಗೆ ಏನು ಮಾಡಲ್ಲ. ಜ್ಞಾನದ ದೃಷ್ಟಿಯಿಂದ ಸುಮ್ಮನೆ ನೋಡ್ಬಿಡ್ತಾವ ಅದ ವಿವರಣೆ ಐತಿ. ಎಲ್ಲಿ ಏನು ನೀವು ಓದಿದ್ವಿ ನಾವೀಗ ಎಲ್ಲೂ ಶಸ್ತ್ರದಿಂದ ಬರಲಿಲ್ಲ ಏನು ಮಾಡಲಿಲ್ಲ, ಸುಮ್ಮನೆ ಆ ಜ್ಞಾನದ ದೃಷ್ಟಿಯಿಂದ ನೋಡ್ತಾಳು ಸುಟ್ಟೋಗ್ಬಿಡ್ತಾರೆ. ಅದ ಸಣ್ಣ ಒಂದು ಕುಡಿ ರೌಡಿ ಇದ್ದಂಗೆ ಅಂತ ಹೇಳಿ ಒಂದು ರಾಕ್ಷಸ ಅದು. ಅದರದ ವಿವರಣೆ ಹಿಂಗೆ ಈ ಧೂಮ್ರಾಕ್ಷ ಅಂತಂದ್ರೆ ಯಾರು ನಮ್ಮ ಕಣ್ಣಿಗೆ ಕಟ್ಟಿರೋ ಪೊರಿ. ಆ ಪೊರಿ ನಾವು ಕಲ್ತಿರುವಂತಹ ಕೆಟ್ಟ ಅಭ್ಯಾಸಗಳಿಂದನೂ ಆಗಿರ್ಬೋದು, ಅಥವಾ ಕೆಟ್ಟವರ ಸಂಘದಿಂದನೂ ಆಗಿರ್ಬೋದು, ಅಥವಾ ನಾವು ಓದಿರುವಂತಹ ನಾವು ಯಾರ ಜೊತೆ ಒಡನಾಟ ಮಾಡ್ತೇವಲ್ಲ ಅವರಿಂದನೂ ಆಗಿರ್ಬೋದು. ಅದೇ ಒಂದೋ ಒಂದು ದಾರಿ ಏನಪ್ಪಾ ಅಂತಂದ್ರೆ ಓದೋದು, ಆಮೇಲೆ ಒಂದು ಭಾವನೆಯನ್ನ ಅದನ್ನ ಖರೆ ಅಂತ ಹೇಳಿ ನಂಬ್ಕೊಂಡು ಇರಬಾರ್ದು. ಅದಕ್ಕಿಂತ ಏನಾಯ್ತೇನಪ್ಪ ಅಂತ ಹುಡುಕ್ತಾ ಹೋಗೋದು, ಜ್ಞಾನದ ಅರ್ಜನೆಯನ್ನ ಮಾಡ್ತಾ ಹೋಗೋದು. ಒಂದು ವಿಷಯವನ್ನು ತಿಳ್ಕೊಂಡಪ್ಪ ಅಂತಂದ್ರೆ ನಾನು ಅದು ಯಾಕಾಯ್ತು ಹೆಂಗಾಯ್ತು ಅಂತೇಳಿ ಅದರ ವಿಶ್ಲೇಷಣೆ ಅದರ ಗೂಢಾರ್ಥದಲ್ಲಿ ಹೋಗೋದು. ಅವಾಗ ಆ ಪೊರಿ ನಮ್ಮ ಕಣ್ಣಿಂದ ಕಿತ್ಕೊಂಡು ಹೋಗಿ ನಾವು ನಿಜವಾದ ದೃಷ್ಟಿಯನ್ನ ಪ್ರಪಂಚ ಹೆಂಗೈತೆ ಅದನ್ನು ನೋಡಕ್ಕೆ ನಮ್ಗೆ ಸಹಾಯ ಆಗ್ತದೆ ಅಂತ ಹೇಳಿ ಚಿದಾನಂದವತಿ ಗುರುಗಳು ಅದನ್ನ ಹೇಳಿದ್ದಾರೆ. ಈಗ ಇನ್ನು ಮುಂದೆ ಆಮೇಲೆ ಬರ್ತಾರೆ ಚಂಡಮುಂಡರು ಅನ್ನುವಂತಹ ರಾಕ್ಷಸರು. ಇವಾಗ ಒಂದ್ಸಲ ಏನಾಗ್ತಿರ್ಲಿಪ್ಪ ಅಂತಂದ್ರೆ ಈ ಚಂಡಮುಂಡ ರಾಕ್ಷಸರದು ಮತ್ತೆ ಈ ಸಮುದ್ರ ಮಂಥನ ಟೈಮ್ನಾಗ ಅವರು ಮೋಹಿನಿ ಅದು ಯಾರೋ ಇರ್ತಾರಲ್ಲ ಅವರು ಗ್ರಹಣಕ್ಕೆ ಇದಾಗ್ತಾರಲ್ಲ ರಾಹುಕೇತು ಮತ್ತೆ ಚಂಡಮುಂಡರದು ಒಂದು ಬೇರೆ ಒಂದು ಇದರಲ್ಲಿ ನಮ್ಮ ಬೇರೆ ಯಾವ ಗುರುಗಳು ಬರ್ತಿತ್ತು ಎಲ್ಲ ಓದಿದ್ವಿ. ಅಲ್ಲೊಂದು ಸಣ್ಣ ಸಿಮಿಲಾರಿಟಿ ಐತಿ, ಅದನ್ನ ಒಂದು ಸ್ವಲ್ಪ ಪ್ರಶ್ನೆ ಮಾಡೋದು. ಏನಾಗ್ತಿತ್ತಪ್ಪ ಅಂತಂದ್ರೆ ಈ ಚಂಡಮುಂಡರನ್ನ ರಾಗದ್ವೇಷ ಅಂತ ಹೇಳಿ ಇಲ್ಲಿ ಇದು ಮಾಡಿದ್ದಾರೆ. ಯಾರ ಬಗ್ಗೆ ಇರುವಂತಹ ದ್ವೇಷ ಅಥವಾ ಯಾರ ಬಗ್ಗೆ ಕೆಟ್ಟದಾಗಿ ಕಟ್ಕೊಂಡಿರುವಂತಹ ಭಾವನೆಗಳಿಗೆ ಚಂಡಮುಂಡರು ಅನ್ನುವಂತಹ ಅಂಕಿತವನ್ನ ಇಟ್ಕೊಟ್ಟಿದ್ದಾರೆ. ಒಂದ್ಸಲ ಏನಾಗ್ತಿತ್ತಪ್ಪ ಅಂತಂದ್ರೆ ಇಂದ್ರನಿಗೆ ಭಯಂಕರ ಸ್ವಪ್ನ ಬಂದಿರ್ತೈತಿ. ಇಂದ್ರನಿಂದ ಅದ ಕತಿ ಎಲ್ಲಿ ಯಾವ ಪುರಾಣದಲ್ಲಿ ಇರ್ಲಿ ಯಾವ ಕಥೆನೇ ಆಗಿರ್ಲಿ ಏನಾರ ಮಾಡ್ತಾನೋ ಅದಕ್ಕೆ ಹಿಂದೆ ಬಂದ ಆಮೇಲೆ ತಾಯಿ ಇರ್ಲಿ ಶಿವ ಇರ್ಲಿ ವಿಷ್ಣು ಇರ್ಲಿ ಬಂದ ಎಲ್ಲ ಸರಿ ಮಾಡಿ ಅವನು ನಿಂತಿದ್ದಾರೆ. ಎಷ್ಟೋ ಕಡೆ ನೋಡೇವಿ, ಎಲ್ಲಾ ಕಡೆ ಕೇಳೇವಿ. ಅವನು ಒಂದ್ಸಲ ಹಿಂಗ ಹಾಕೈತಿ ದುರ್ವಾಸ ಮುನಿಗಳ ಕಡೆಯಿಂದ ಹಿಂಗ್ ಬಂದಾಗ ಅವ್ರ ಕಡೆ ಏನೋ ವಿಚಿತ್ರವಾಗಿ ಆಡ್ಬಿಟ್ಟಿರ್ತಾನೋ. ಅವ್ರು ನೋಡಿದ್ರೆ ಬ್ರಹ್ಮ ಋಷಿಗಳು ತಾಯಿಯನ್ನು ಒಲಿಸ್ಕೊಂಡು ಅವ್ರ ನಾಲಿಗೆ ಮೇಲೆ ತಾಯಿ ನಡೆದಾಡ್ತಾ ಇರ್ತಾರೆ. ಅಂತದ್ರಲ್ಲಿ ಅವ್ರು ಹೇಳಿರೋ ಮಾತುಗಳಾಗ ಸಾಧ್ಯ. ಇವ ಅವರಿಗೆ ಮರ್ಯಾದೆ ಕೊಡಂಗಿರ್ತಿ. ಮರ್ಯಾದೆ ಕೊಡದಿರ್ಬೇಕಾದ್ರೆ ನೀನ್ ಎಷ್ಟೇನು ಸೊಕ್ಕಿನಾಗಿದ್ದೇನೋ ಇದು ಮಾಡತ್ತೀರ, ನಿಂದಿದೆಲ್ಲ ನಾಶ ಆಗ್ಬಿಟ್ಲಿ, ನೀನು ಮತ್ತೆ ಸೊನ್ನೆಗೆ ಬಂದ್ಬಿಡು ಅಂತ ಹೇಳಿ ಶಾಪ ಕೊಡ್ತೀವಿ. ಅವಾಗ ಹಿಂಗೆಲ್ಲ ಆತಪ್ಪ ಅಂತಂದ್ರೆ ಮತ್ತೆ ಜಗತ್ತು ನಡಿಬೇಕಲ್ರಿ, ಅದಕ್ಕೆ ಯಾರಾದ್ರೂ ಬಂದು ಏನಾದ್ರು ಮಾಡಬೇಕಲ್ಲ. ಅವಾಗ ಎಲ್ಲರೂ ಸೇರಿ ತ್ರಿಮೂರ್ತಿಗಳ ಹತ್ರ ಹೋಗ್ತಾರೋ. ತ್ರಿಮೂರ್ತಿಗಳ ಹತ್ರ ಹೋಗಿ ಏನ್ ಮಾಡೋದಪ್ಪ ಅಂತಂದಾಗ ಮಹಾವಿಷ್ಣು ಅವ್ರಿಗೆ ಒಂದು ಸಲಹೆ ಕೊಡ್ತಾನೋ. ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಕ್ಷೀರ ಸಮುದ್ರ ಐತಿ, ನೀವೇನ್ ಕಳ್ಕೊಂಡಿರಲ್ಲ, ಅದು ಎಲ್ಲ ಅದರಲ್ಲಿ ಅಡಗಿದ್ದೈತಿ, ಅದನ್ನ ನೀವು ಹೊರಗೆ ತೆಗಿಬಹುದು. ಅದನ್ನ ಕಳಿಸಿದ್ರೆ ನಿಮಗೆ ಅದರ ಎಲ್ಲ ವಸ್ತುಗಳು ಏನೇನು ಹೊರಗೆ ಬರ್ತಾವ. ಹಂಗ ಮಾಡಿ ನೀವೇನೇನು ಕಳ್ಕೊಂಡ್ರೆ ಅದನ್ನ ತಗೋರಿ ಅಂತ ಹೇಳ. ಅವಾಗ ಮಂದಾರ ಪರ್ವತವನ್ನು ಅವರು ಕಡ್ಗೋಲನ್ನಾಗಿ ಮಾಡಿ ಕೆಳಗಡೆ ವಿಷ್ಣು ಕೂರ್ಮಾವತಾರದ ರೂಪದಲ್ಲಿ ಹೋಗಿ ಆಧಾರವಾಗಿ ನಿಂತು ಅವರು ಕಡ್ಯಾಕ್ ಶುರು ಮಾಡಿದಾಗ ಯಾವ್ಯಾವ ವಸ್ತುಗಳು ಉಚ್ಚೈಶ್ರವ, ಆಮೇಲೆ ಕಾಮಧೇನು, ಕಲ್ಪವೃಕ್ಷ, ಆಮೇಲೆ ಮಣಿಗಳು, ಭಯಾನಕವಾಗಿರುವಂತಹ ಎಷ್ಟೆಷ್ಟು ಒಳ್ಳೆ ಪದಾರ್ಥಗಳು ಬರ್ತಾವೆ. ಬಂದ ನಂತರ ಕೊನೆಗೆ ಅಮೃತ ಬರ್ತೈತಿ. ಅಮೃತ ಬಂದಾಗ ಮೋಹಿನಿ ನೋಡ್ರಿ, ಯಾವತ್ತಿಗೂ ಕೂಡ ಬ್ರಹ್ಮಜ್ಞಾನ ಏನಿಲ್ಲ. ಈಗ ಪಟ್ಟಿಯಲ್ಲಿ ಈ ಗುರು ಈ ಧೂಮ್ರಾಕ್ಷನ್ ಅಂತ ಶಿಷ್ಯ ಬುದ್ಧಿಸ್ಕೊಂಡಿದ್ರಿ, ಅವನಿಗೆ ಎಷ್ಟೇ ಬ್ರಹ್ಮಜ್ಞಾನ ಕೊಟ್ಟರು, ಎಷ್ಟೇ ಏನೇ ಕೊಟ್ಟರು ಕೂಡ ಅವನು ಮತ್ತು ಅದಕ್ಕೆ ತನ್ನ ಲೆವೆಲ್ಗೆ ತಗೊಂಡು ಬಂದ ಇಂಥದೇ ಕುಕರ್ಮ ಮಾಡ್ತಿದ್ದ. ಸೊ ಗುರುಗಳಿಗೆ ಒಂದು ಉನ್ನತವಾದ ದೃಷ್ಟಿ ಐತಿ. ಅದು ಏನು ದೃಷ್ಟಿಪ ಅಂತಂದ್ರೆ
ಯಾರು ಯಾವ ವಿದ್ಯೆಗೆ ಯಾವ ಜ್ಞಾನಕ್ಕೆ ಲಾಯಕದಾರೋ ಅವರಿಗೆ ಅದನ್ನು ನಾವು ದಯಪಾಲಿಸ್ತಾರೆ. ಅದಕ್ಕೆ ಈಗ ನೋಡ್ರಿ, ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಜನ, ನಾನು ಟಿವಿನಾಗೆಲ್ಲ ಕೇಳ್ತೀನಿ, ಏನಪ್ಪಾ ಅಂತಂದ್ರೆ ಈ ಏಕಲವ್ಯನಿಗೆ ದ್ರೋಣಾಚಾರ್ಯರು ಯಾಕೆ ಅವನ ಕೈ ಕತ್ತರಿಸ್ಕೊಡಂತಂದ್ರು. ಇದು ಆ ಕಾಲದಲ್ಲಿ ಬ್ರಾಹ್ಮಣರದ ಆಧಿಪತ್ಯ ಇತ್ತು, ಆಮೇಲೆ ಅವರು ದಲಿತರಿಗೆ ಬಡವರಿಗೆ ಆ ಕಾಡು ಜನಾಂಗದ ವ್ಯಕ್ತಿಗಳಿಗೆಲ್ಲ ಹಂಗೆಲ್ಲ ಕೀಳು ದೃಷ್ಟಿಯಿಂದ ನೋಡ್ತಾ ಇದ್ರು, ಹಂಗ್ ಮಾಡ್ತಿದ್ವಿ ಅಂತೆಲ್ಲ ವಿವರಣೆಗಳನ್ನ ಕೊಡ್ತಾರೆ. ಆದ್ರೆ ಅದಕ್ಕೆ ಇನ್ನೊಂದು ಇನ್ನೊಂದು ಮಜಲ ಇದೆ. ಏನಪ್ಪಾ ಅಂತಂದ್ರೆ ಈ ಏಕಲವ್ಯನನ್ನು ಸಾಮಾನ್ಯವಾದ ಕಾಲಿನ ಬಾಲಕ ಆಗಿರಲಿಲ್ಲ, ಮಗಧದ ರಾಜದ ಮಂತ್ರಿಯ ಮಗ ಆಗಿದ್ದ. ಮಗಧದ ರಾಜ ಯಾರು? ಪಾಂಡವರ ಮತ್ತೆ ಕೌರವರ ಕಡೆಗಿರುವ ಮತ್ತೆ ಪಾಂಡವರ ವಿರುದ್ಧದ ವ್ಯಕ್ತಿ, ಅಂದ್ರೆ ಶತ್ರು ದೇಶದ ರಾಜನ ಮಂತ್ರಿಯ ಮಗ ಇವ. ಅಂತ ವ್ಯಕ್ತಿಗೆ, ಅಂತ ಶತ್ರು ದೇಶದ ಈ ವ್ಯಕ್ತಿಗೆ ಕೊಟ್ರ ಅವನು ಬಂದಕ್ಕೆ ಈ ದ್ರೋಣಾಚಾರ್ಯ ಪಾಂಡವರ ಮತ್ತೆ ಕುರುಕ್ಷೇತ್ರ ಇದೆ ಕೌರವರ ಏನದಲ್ಲ ಅವರ ರಾಜಾಶ್ರಯದಲ್ಲಿ ಬೆಳೀತಾ ಇರುವಂತ ಋಷಿ. ಅವನ ಸ್ವಾಮಿ ನಿಷ್ಠೆ ಏನೇ ಇದ್ರು ಕೂಡ ಆ ದೇಶಕ್ಕೆ ಆ ಒಂದು ರಜವಾಡಿಗೆ ಸಲ್ಲಿಸಿದ್ರು. ಆ ರಾಜವಾಡದ ಶತ್ರು ದೇಶದ ಮಂತ್ರಿಯ ಮಗ ಬಂದು ನನಗೆ ವಿದ್ಯೆ ಕೊಡು, ನನಗೆ ಎಲ್ಲಾ ಅಸ್ತ್ರಗಳ ಜ್ಞಾನವನ್ನ ಕೊಡು ಅಂತಂದ್ರೆ ಆಗಲಿಲ್ಲ. ಅದು ಒಂದು ಮಜಲು ಐತಿ. ಯಾಕಂತಂದ್ರೆ ಮಹಾಭಾರತ ಅಧ್ಯಾತ್ಮ ದೃಷ್ಟಿಯಿಂದ ಕೂಡ ಇದು ಮುಖ್ಯ ಐತಿ, ರಾಜನೀತಿಕ ದೃಷ್ಟಿಯಿಂದ ಕೂಡ ಅಷ್ಟೇ ಮುಖ್ಯ ಐತಿ, ಹೌದಲ್ಲ? ಹಿಂಗಿರ್ಬೇಕಾದ್ರೆ ಏನಾಗ್ತಿಪ್ಪ ಅಂತಂದ್ರೆ, ಇಲ್ಲಿ ಮೋಹಿನಿ ಅವತಾರದಲ್ಲಿ ಅದೇ ಅಮೃತ ಬಂದಾಗ, ಮೋಹಿನಿಯ ಅವತಾರದಲ್ಲಿ ಮಹಾವಿಷ್ಣು ಅವತಾರವನ್ನು ತಗೊಂಡು ಯಾವ ರೀತಿ ಇಲ್ಲಿ ಗುರುಗಳು ಯಾವ ವ್ಯಕ್ತಿಗೆ ಯಾವ ಲಾಯಕದಾರೋ ಅವನಿಗಷ್ಟೇ ಯಾವ ರೀತಿ ಜ್ಞಾನವನ್ನು ಕೊಡ್ತಾರೋ, ಈ ಪುಡಿ ರೌಡಿಗಳು ಇವರಿಗೆ ಈ ರಾಕ್ಷಸರಿಗೆ ಅಮರತ್ವ ಇಲ್ಲ. ಇವರು ಇವತ್ತು ಹೊಟ್ಟವರು ನಾಳೆ ಸಾಯವರು. ಇಂಥವ್ರು ಇಷ್ಟೊಂದು ಕಿಡಿಗೇಡಿತನ ಮಾಡಿಟ್ಟಾರಪ್ಪ ಅಂತಂದ್ರೆ ಇವರಿಗೆ ಅಮರತ್ವವನ್ನು ಕೊಟ್ಟರೆ ಇವ್ರು ಯಾವ ರೇಂಜಿಗೆ ಹಾಳಾಗಬಾರ್ದು, ಪ್ರಪಂಚವನ್ನು ಹಾಳು ಮಾಡಬಾರ್ದು. ಇದು ಯಾರಿಗೆ ಗೊತ್ತಿರಕ್ಕೆ ಸಾಧ್ಯ? ಆ ಪರಮಾತ್ಮ ಭಗವಂತನಿಗೆ ಮಾತ್ರ ಗೊತ್ತಿರಕ್ಕೆ ಸಾಧ್ಯ. ಸೊ ಅವಾಗ ಮೋಹಿನಿ ರೂಪದಲ್ಲಿರುವಂತಹ ಮಹಾವಿಷ್ಣು ದೇವನಿಗೆ ಅಮೃತಪಾನವನ್ನು ಮಾಡಿಸ್ತಾರೆ, ಅಮೃತಪಾನ. ಆಮೇಲೆ ರಾಕ್ಷಸರಿಗೆ ಮಧುಪಾನ ಅಂದ್ರೆ ಶರೈತ ಪಾನವನ್ನು ಮಾಡಿಸ್ತಾರೆ. ಆದ್ರೆ ಅದರಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಸ್ವಲ್ಪ ಹಿಂಗೆ ಇರಬೇಕು, ಅವೆಲ್ಲ ಕದ್ದು ಮುಚ್ಚಿ ಹೋಗು ನುಸುಳ್ಕೊಂಡು ಹೋಗಿ ದೇವತೆಗಳ ಪಾಳೆಯಲ್ಲಿ ಹೋಗಿ ಅಮೃತ ಕೊಡ್ಬೇಕು. ಜಾಯಮಾನ ಅಂತೂ ಅದ. ಈಗ ನೋಡಿ ಹಂಗಾಗಿದ್ದಿದ್ರ ಹಂಗಾದ್ರೆ ರಾಕ್ಷಸರು ಪಾಪ ನ್ಯಾಯ ಅಥವಾ ರಾಕ್ಷಸರಿಗೂ ಅಮೃತ ಕೊಡ್ಬೇಕಿತ್ತಲ್ಲ. ಒಬ್ಬ ಕುಡ್ತಾರಲ್ಲ ಅವ್ನು ಏನ್ ಕರ್ಮ ಮಾಡ್ತಾನಂತ ತಿಳ್ಕೊಳಲ್ಲ. ಅವ್ರದ್ದು ಜಾತಿ ಅವ್ರ ಜಾಯಮಾನ ಅಂತಾರಲ್ಲ. ಕುಡಿತಾನು, ಕುಡಿದ ಮೇಲೆ ಏನ್ ಮಾಡಕ್ ನೋಡ್ತಾನು? ಗ್ರಹಣಕ್ಕೆ ಕಾರಣ ಆಗ್ತಾನೆ. ಸೂರ್ಯನ ಎದುರಿಗೆ ಹೋಗಿ ನಿಲ್ತಾನೆ, ಚಂದ್ರನ ಎದುರಿಗೆ ಹೋಗಿ ನಿಲ್ತಾನೆ. ರಾಹುಕೇತು ಅದ ಮಾಡ್ತಾವೆ. ಸೂರ್ಯನ ಎದುರಿಗೆ ಹೋಗಿ ಪ್ರಪಂಚಕ್ಕೆ ಬೆಳಕು ಬರ್ಲಾರ್ದಂಗ್ ಮಾಡ್ತಾರೆ. ಚಂದ್ರನ ಎದುರುಗಡೆ ಹೋಗಿ ಚಂದ್ರನ ಬೆಳಕು ಬರ್ಲಾರ್ದಂಗ್ ಮಾಡ್ತಾರೆ. ಅವಕ್ಕೂ ಗುಣ ಬಿಡ್ಲೇ ಇಲ್ಲ. ಅಮೃತ ಕುಡಿದ್ರು ಕುಡಿದೇ ಇದ್ರು ಬಿಡಂಗೇ ಇಲ್ಲ. ಅದಕ್ಕೆ ಶ್ರೀ ಮಹಾವಿಷ್ಣು ಏನ್ ಮಾಡ್ತಾನೆ ಅಂತಂದ್ರೆ, ಇವರು ಯೋಗ್ಯತೆಯನ್ನು ತಿಳ್ಕೊಂಡು ಅವ್ರಿಗೆ ಶರಣಗತಿ ನೀವು ತಗೋರಿ ಅಂತ ಆದ ಕೊಟ್ಟು ದೇವತೆಗಳಿಗೆ ಅದನ್ನು ಕೊಡ್ತಾನೆ. ಆದ್ರೂ ಇವಾಗ ಕುಡಿತಾನ, ಕುಡಿದ ಮಹಾವಿಷ್ಣು ಚಕ್ರವನ್ನು ನಡೆಸಿ ತಲೆ ಒಂದ್ ಕಡೆ ಶರೀರ ಒಂದ್ ಕಡೆ ಮಾಡ್ತಾನೆ, ರಾಹು ಕೇತು ಆಗ್ತಾರೆ. ಅದೇ ರೀತಿ ಇಲ್ಲಿ ಚಂಡಮುಂಡರು ರಾಗದ್ವೇಷ ಅಂತಂದ್ರೆ ನೋಡಿ, ಒಬ್ಬನ ಮೇಲೆ ಇರುವಂತಹ ಕೆಟ್ಟ ವಿಚಾರಗಳಿಂದನೇ ಅವನ ಮೇಲೆ ನಮಗೆ ದ್ವೇಷ ಹೊಂದಕ್ಕೆ ಸಾಧ್ಯ. ಅದೇ ರೀತಿ ಇಲ್ಲಿ ಚಂಡಮುಂಡ ಅನ್ನುವಂತಹ ರಾಕ್ಷಸರು ಆಕರು ಅವರ ಸಂಹಾರವನ್ನು ಮಾಡಿದ ನಂತರ ಚಂಡಿ ಮತ್ತೆ ಚಾಮುಂಡಿ ಹೆಸರು ಬರ್ತಾವು. ಆಮೇಲೆ ಬಹು ಮುಖ್ಯವಾದಂತಹ ರಾಕ್ಷಸ ಬರ್ತಾನೆ. ಇಲ್ಲಿ ನೋಡ್ರಿ, ಈ ಚಂಡಮುಂಡರಿಗೂ ಹೊಡೆಯಾಕ ರಾಗದ್ವೇಷ ಅವು ತಾಕತ್ವರ್ ಇವು ಭಾವನೆಗಳು ಸುಮ್ಮನ ಕೊಲ್ಲಕ್ ಆಗಂಗಿಲ್ಲ. ಇಲ್ಲಿ ತಾಯಿ ಶಸ್ತ್ರವನ್ನ ಎತ್ತಾಳೆ. ಶಸ್ತ್ರವನ್ನ ಎತ್ತಿದ ನಂತರ ಇಲ್ಲಿ ರಕ್ತ ಬೀಜನ ಕಥೆ ಮುಂದೆ ಬರ್ತೈತಿ. ರಕ್ತ ಬೀಜ ಅನ್ನೋದ್ರ ಉದಾಹರಣೆ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ಇಲ್ಲಿ ಓದುತ್ತಾರೆ ಒಂದು ಸ್ವಲ್ಪ. ರಕ್ತ ಬೀಜ ವಿಜಯ ಆಶಯ ಸಮುದಾಯವೇ ರಾಗವು. ಒಂದು ಆಶೆಯು ಮನಸ್ಸಿನಲ್ಲಿ ಬರಲು ಅದರಿಂದ ಅನಂತ ಅನಂತ ಆಶೆಗಳು ಹುಟ್ಟುವು. ನೋಡ್ರಿ, ಇಲ್ಲಿ ತಾಯಿ ಜೊತೆ ಯುದ್ಧ ಆಗ್ತಿರ್ಬೇಕಾದ್ರೆ, ಭಯಾನಕ ಭಯಂಕರ ಯುದ್ಧ ಆಗ್ತಿರ್ಬೇಕಾದ್ರೆ ತಾಯಿ ಒಂದು ರಕ್ತ ಬೀಜನ ಕೊಂದಪ್ಪ ಅಂತಂದ್ರೆ ಅವನ ಒಂದು ಹನಿ ರಕ್ತದಿಂದ ಸಾವಿರ ರಕ್ತ ಬೀಜ ರಾಕ್ಷಸರು ಹುಟ್ಟುತ್ತಾ ಇದ್ರು ಅಂತ ಹೇಳಿ ಬರ್ದಿದ್ದು ನಾವು ಓದಿದ್ವಿ. ಆ ಥರದ್ದು ಗುಣವಿಶೇಷ ಇರುವಂತಹ ಯಾವುದು ನಮ್ಮ ಮನಸ್ಸಿನಾಗ ಇರೋದು ಅಥವಾ ನಮ್ಮ ಒಳಗಿರೋದಕ್ಕೆ ಸಮಾನಾಂತರವಾಗಿ ಹೊಂದಿತ್ತು. ಒಂದು ಉದಾಹರಣೆ ತಗೊಂಡು ಈಗ
ನಾನು ಒಂದು ಜಾಗ ತಗೊಂಡೆ. ಇದು ಒಂದು ಧರ್ಮದ ಚೌಕಟ್ಟಿನಲ್ಲಿ ಬರುವಂತ ಉದಾಹರಣೆ ತಗೊಂಡ್ರೂ ಕೂಡ ಕೆಲವೊಂದು ಆಸೆಗಳು, ಕೆಲವೊಂದು ವಿಚಾರಗಳು ಧರ್ಮದ ಚೌಕಟ್ಟಿನಲ್ಲಿ ಇರ್ತಾವೆ, ಕೆಲವೊಂದು ಧರ್ಮದ ಚೌಕಟ್ಟು ಹೊರಗೆ ಬಿಟ್ಟಿರ್ತಾವೆ, ಅಧರ್ಮವಾಗಿರ್ತಾವೆ. ಧರ್ಮದ ಉದಾಹರಣೆಯನ್ನೇ ತಗೊಂಡು ಕ್ಯಾಶ್ ನಾವು ವಿಚಾರ ಮಾಡೋದು. ಯಾಕಂದ್ರೆ ಧರ್ಮಿಷ್ಠ ಇರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಧರ್ಮದ ಉದಾಹರಣೆ ತಗೊಳ್ಳೋದು. ನಾನೊಂದು ಜಾಗ ತಗೊಂಡೆ, ಒಂದು ಆಸೆ, ಒಂದು ಮೊದಲನೇ ಆಸೆ ನಂಬರ್ 1 ಏನಪ್ಪ ಅಂದ್ರೆ ನಾ ಜಾಗ ತಗೋಬೇಕು. ನಾನು ತಗೊಂಡೆ ಆ ಜಾಗ, ಆ ಆಸೆಯನ್ನು ನಾನು ಫುಲ್ಫಿಲ್ ಮಾಡಿದೆ ಅಂತಂದ್ರೆ ಅದನ್ನು ನಾನು ಈಡೇರಿಸಿದೆ ನನಗೆ ನಾನು. ಆಮೇಲೆ ಏನ್ರಿ ಅಲ್ಲೇನ ಕತಿ ಮುಗೀತಾ? ಅಲ್ಲಿ ಆ ಕತಿ ಅದೇನು ಪೂರ್ಣ ವಿರಾಮ ಬರ್ತಾ ಇಲ್ಲ, ಅದೊಂದು ಕಾಮ ಅಷ್ಟ. ಜಾಗ ಅಲ್ಲಿ ಬೇಲಿ ಹಾಕಬೇಕು, ಇನ್ನೊಂದು ಆಸೆ. ಬೇಲಿ ಹಾಕಿದ ಮೇಲೆ ಮತ್ತೆ ಅವರ ಬಂದ ಕೇಸ್ ಅದನ್ನು ಹಂಗಾದ್ರೆ ಯಾರಾದ್ರೂ ಬಂದು ಹಾಕೋಕ್ಕಿಂತ ಮುಂಚೆ ನಾನು ಮನಿ ಕಟ್ಬಿಡ್ತೇನೆ, ಮನಿ ಕಟ್ಟಿದ ಮೇಲೆ ಅದು ಮಾಡ್ಬೇಕು, ಮನಿಗೆ ರೊಕ್ಕ ಸಂಪಾದನೆ ಆಸೆ ಇದ್ದಿದ್ದು ಒಂದು ಜಾಗ ತಗೋಬೇಕು. ಆದ್ರೆ ಅದು ಹಿಂದೆ ಎಷ್ಟೊಂದು ಹಾಗೆ ಬಂದು ಇದು ಧರ್ಮದ ಚೌಕಟ್ಟಿನಲ್ಲಿರುವಂತ ಉದಾಹರಣೆ ನಾನು ಕೊಡತ್ತೀನಿ. ಅಧರ್ಮದ ಉದಾಹರಣೆ ಯಾರು ತಗೊಳ್ತಾರ ಅಂತ ಹೇಳಿ ಅಧರ್ಮದ ಉದಾಹರಣೆ ಹೋಗ್ತಾ ಇದೆ. ಅಧರ್ಮದ ಉದಾಹರಣೆ ಹಂಗೆ ಇರ್ಬೋದು. ನಾವು ಅವ್ನು ಕೆಟ್ಟದ್ದು ಮಾಡ್ಬೇಕು, ಅವ್ನು ಕೆಟ್ಟದ್ದು ಮಾಡ್ಬೇಕಂದ್ರೆ ನಾವು ಹಿಂಗ್ ಮಾಡ್ಬೇಕು ಅನ್ನುವಂತಹ ಆಸೆಗಳು ಬರ್ತಾನೆ ಹೋಗ್ತಾವ್ರೆ. ಅಧರ್ಮದ ಉದಾಹರಣೆ ತಗೊಳ್ತಾರ. ಧರ್ಮದ ಉದಾಹರಣೆ ಒಂದು ಆಸೆ ಹಿಂದ 4-5 ಆಸೆಗಳು ಹುಟ್ಟಿದ್ವು. ಹಂಗೆ ರಕ್ತ ಬೀಜ, ಒಬ್ಬ ರಕ್ತ ಬೀಜನನ್ನ ಕೊಂಡ್ರ ಅದ್ರ 4-5 ರಕ್ತ ಬೀಜಗಳು, 1000 ರಕ್ತ ಬೀಜಗಳು ಹಿಂದೆ ಹುಟ್ಕೊಂತ ಹೊಂಟಾರೆ. ಅದನ್ನೇ ಇಲ್ಲಿ ಗುರುಗಳು ಹೇಳ್ತಾರೆ. ಏನ್ ಹೇಳಾರಪ್ಪ ಅಂತಂದ್ರೆ, ಒಂದು ಆಶೆಯು ಮನಸ್ಸಿನಲ್ಲಿ ಬರಲು ಅದರಿಂದ ಅನಂತ ಆಸೆಗಳು ಹುಟ್ಟುವು. ರಾಗವೆಂದರೆ ಆಶಯದೊಂದು ಮೆಣಸಿನ ಅಥವಾ ಕಡಲೆಯ ಗಿಡದ ಒಂದು ಮುಗುಳನ್ನು ಕತ್ತರಿಸಲು ಅನಂತ ಮುಗುಳುಗಳು ಹುಟ್ಟುವಂತೆ ಆಶಯದೊಂದು ಅಂಶವನ್ನು ನಾಶ ಮಾಡಲು ಪುನಃ ಬೇರೆ ಆಶೆಗಳು ಹುಟ್ಟುವು. ಆಶೆಗೆ ಮೂಲ ಕಾರಣವಾದ ಅಜ್ಞಾನ ರೂಪ. ನೋಡ್ರಿ, ಆಶೆ ಯಾರಿವ? ಇವ ರಕ್ತ ಬೀಜ ಯಾರಿವ? ರಕ್ತ ಬೀಜ ಆದ ತಕ್ಷಣ ಚಂಡಮುಂಡರು ಬರ್ತಾರೆ. ರಕ್ತ ಬೀಜ ಅಲ್ಲಿ ಯಾವ ರೀತಿ ಚಿಕ್ಷುರ ಅನ್ನುವ ಮದದ ಸಹಾಯಕ ಮಂತ್ರಿ ಆಗಿದ್ದಲ್ಲ, ಇಲ್ಲಿ ಆಸೆ ಅನ್ನೋದು ಅಜ್ಞಾನ ಅನ್ನುವ ಶುಂಭರ ಮಂತ್ರಿ ಇಲ್ಲಿ. ಸೊ ಆಶೆಗೆ ಮೂಲ ಕಾರಣವಾದ ಅಜ್ಞಾನ ರೂಪ ಅಂತಂದ್ರೆ ಶುಂಭ ರಾಜ, ಅವನ ಕೈ ಕೆಳಗಿರುವಂತ ಮಂತ್ರಿ ರಕ್ತ ಬೀಜ ಅಂದ್ರೆ ಆಸೆ. ಬೇರನ್ನು ಕೇಳದಿದ್ದರೆ ಆಶೆಗಳು ನಾಶವಾಗಲಾರವು. ಸ್ವರೂಪದ ಅಜ್ಞಾನ ನಾಶವೇ ಆಶೆಗಳ ನಾಶವೆನಿಸುವುದು. ಆಶೆ, ಇಚ್ಛೆ, ಅಪೇಕ್ಷೆ, ಬಯಕೆ ಇವು ಪರ್ಯಾಯ ಪದಗಳು. ಬಯಸಿದ್ರೆ ಬರಬೇಕು, ಬಯಸಿದಿದ್ದರೆ ಬರಬಾರದು, ಹೀಗೆ ನಿಯಮವಿದ್ದರೆ ಬಯಸುವುದು ಯೋಗ್ಯ ಅಂತಂದ್ರೆ ನೋಡ್ರಿ, ಸಿಗ್ತೈತಿ, ನಾನು ಅದಕ್ಕೆ ಲಾಯಕ್ಕಿಲ್ಲ, ನನಗೆ ಅದು ಬರ್ತೈತಿ, ನನಗೆ ನಾನು ಲಾಯಕ್ ಇಲ್ಲಪ್ಪ, ನನಗೆ ಸಿಗೋದು ಇಲ್ಲಪ್ಪ, ನನ್ನ ಹಣೆ ಬರ್ದಾಗ ಇಲ್ಲಪ್ಪ ಅಂದ್ರೆ ಅದು ಬರಂಗಿಲ್ಲ ಅನ್ನುವಂತಹ ಭಾವನೆಯಿಂದ ಹುಟ್ಟಿರುವ ಆಸೆಗಳು ಇರ್ತಾವಲ್ಲ, ಅವು ಒಳ್ಳೆಯವಂತೆ. ಇಲ್ಲಿ ಗುರುಗಳು ಅದನ್ನ ಹೇಳಿದ್ದಾರೆ. ಬಯಸಿದ್ರೆ ಬರಬೇಕು, ಬಯಸದಿದ್ರೆ ಬರಬಾರದು, ಹೀಗೆ ನಿಯಮವಿದ್ದರೆ ಬಯಸುವುದು ಯೋಗ್ಯವು. ಹೀಗೆ ನಿಯಮವಿಲ್ಲ. ಬಡತನ, ರೋಗಾದಿಗಳು ನಾವು ಬಯಸದಿದ್ದರೂ ತಾವೇ ಬರುವಂತೆ, ಭೋಗಾದಿಗಳಾದರೂ ಪೂರ್ವದಲ್ಲ. ಪುಣ್ಯವಿದ್ದರೆ ನೀವು ಬಯಸದಿದ್ದರೂ ಬರು. ನಮ್ಮ ಹಿಂದಿನ ಕರ್ಮದಿಂದ, ಯಾವ ಪುಣ್ಯದಿಂದ ಕೆಲವೊಂದು ನಾವು ಬಯಸದೇ ಇದ್ರೂ ಬರ್ತಾವೋ, ಕೆಲವೊಂದು ನಾವು ಬಯಸಿದ್ರೂ ಬರಂಗಿಲ್ಲ. ಅದನ್ನೇ ಇಲ್ಲಿ ಗುರುಗಳು ಹೇಳಿದ್ದಾರೆ. ಸೊ ಹಂಗ ಮುಂದೆ ಹೇಳ್ತಾ ಹೋದಂಗೆ ಈ ಆಸೆಯನ್ನ ಇವರು ಇಲ್ಲಿ ಬೇರನ್ನ ಕೀಳುವುದು ಅನ್ನುವಂತಹ ಉದಾಹರಣೆ ಕೊಟ್ಟಿದ್ದಾರೆ. ಆದರೆ ತಾಯಿ ಮಾಡುವಂತಹ ಚರ್ಯೆಯಿಂದ ಇನ್ನೊಂದು ಸುಂದರವಾದಂತಹ ವಿಷಯ ನಮಗೆ ಗೊತ್ತಾಗಿದೆ. ಈಗ ನೋಡಿ, ನಾನು ಇವತ್ತು ಹೋಳಿಗೆ ತಿಂದೆಪ್ಪ ಅಂತಂದ್ರ ಆ ಹೋಳಿಗೆದ ಸ್ವರೂಪ ನಾಳೆ ಮನದ ರೂಪದಲ್ಲಿ ಎಲ್ಲರ ಇರಲಿ, ಅದು ಹಂಗ ಇರ್ತೈತಿ, ಇರಕ್ ಸಾಧ್ಯ ಇಲ್ಲ. ಈ ಶರೀರ ಅನ್ನುವಂತಹ ಏನ್ ಫ್ಯಾಕ್ಟ್ರಿ ಐತಲ್ರಿ, ಇಲ್ಲಿಂದ ಏನ್ ಹೊಕ್ಕೇತಲ್ಲ ಅದು ಹಂಗ ಉಳಿಯಂಗಿಲ್ಲ. ಏನ್ ಆಕೈತಿ ಅಂತಂದ್ರ ಅದ್ರಲ್ಲಿ ಏನೇನು ಒಳ್ಳೆ ಸತ್ವ ಐತಿ, ಒಳ್ಳೆ ವಿಚಾರಗಳು ಅದಾವು, ಏನಾದ್ರು ಒಳ್ಳೇದೈತಲ್ಲ ಅದನ್ನ ಶರೀರ ಹಿಡ್ಕೋತೈತಿ, ತನ್ನ ಶಕ್ತಿಯಾಗಿ ಬೆಳೆಸ್ಕೋತೈತಿ. ಬ್ಯಾಡಾಗಿ ಮಲದ ರೂಪದಲ್ಲಿ ಹೊರಗೆ ಹೋಗ್ತೈತಿ. ಹೌದಿಲ್ರಿ? ಅದನ್ನ ಇಲ್ಲಿ ಹೇಳಿದ್ದಾರೆ. ತಾಯಿ ಅವನ ಚೆಂದನ್ನ ಕಳೆದು ಅವನ ರಕ್ತವನ್ನು ಕುಡಿತಾಳೆ ಅಂತಂದ್ರೆ ಅದರ ಅರ್ಥ ಏನ್ರಿಪ್ಪ ಅಂತಂದ್ರೆ, ಈ ಆಸೆಗಳಲ್ಲಿ ನೋಡ್ರಿ, ಆಸೆಗಳಲ್ಲಿ ಎಲ್ಲವೂ ಕೂಡ ಅಂತಾವ ಕೆಟ್ಟವ, ಎಲ್ಲವನ್ನು ಕೂಡ ನಾವು ನಿರ್ಣಯ ಮಾಡ್ಬಿಡ್ಬೇಕು, ಎಲ್ಲವನ್ನು ನಾಶ ಮಾಡ್ಬಿಡ್ಬೇಕು ಅನ್ನುವಂಥದ್ದಿಲ್ಲ. ಈಗ ನಾನು ಇಲ್ಲಿ ಬಂದು ಕುಂತು ನಿಮ್ಮ ಜೊತೆ ಮಾತಾಡ್ಬೇಕು, ತಾಯಿ ನಮಸ್ಕಾರ ಹಾಕ್ಬೇಕು ಅನ್ನುವಂಥ ಆಸೆ ಕೆಟ್ಟದಲ್ಲ, ಒಳ್ಳೇದಲ್ಲ. ಹಂಗಂತೇಳಿ ನಾವು ಆಸೆಗಳನ್ನೇ ಸಂಪೂರ್ಣವಾಗಿ ನಾಶ ಮಾಡ್ಬಿಡೋನು ಅಂತಂದ್ರೆ ಅದಾದ ಬೇರೆ ಆಗೋ ಮಾತೇಂದ್ರೆ, ಮನುಷ್ಯನಲ್ಲಿ ಆಸೆಗಳೇ ಇರಬಾರಪ್ಪ. ಒಳ್ಳೆ ಆಸೆಗಳು ಕಥ ಮಾಡ್ಬಿಡ್ತಾವಲ್ಲ, ಕೆಟ್ಟ ಆಸೆಗಳು ಅಷ್ಟೇ ಹೋಗಂಗಿಲ್ಲ. ಆಸೆ ಅಂತಂದ್ರೆ ಒಳ್ಳೆ ಆಸೆ ಅದಾವು, ಕೆಟ್ಟ ಆಸೆ ಅದಾವು, ಧರ್ಮದ ಚೌಕಟ್ಟಿನಾಗ ಇರೋವು ಅದಾವು, ಅಧರ್ಮದ ಕಡೆ ಇರೋವು ಅದಾವು. ಅದು ಹೆಂಗ್ ಮಾಡೋದು? ಅದಕ್ಕೆ ಇರೋ ದಾರಿ ಯಾವುದು?
ಅದನ್ನೇ ಇಲ್ಲಿ ತಾಯಿ ಸೇವಿಸ್ತಾಳೆ. ತಾಯಿ ಅದನ್ನ ತಗೋತಾಳು, ತನ್ನ ಒಳಗೆ ತಗೋತಾಳು. ಆ ಎಲ್ಲ ಆಸೆಗಳನ್ನ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಆಸೆಗಳನ್ನ ತನ್ನ ಒಳಗಡೆ ತಗೋತಾಳು. ಅಂದ್ರೆ ನುಂಗುತ್ತಾಳು, ತಿಂತಾಳು, ಕುಡಿತಾಳು. ನಾವ್ ಹೆಂಗ ಆಹಾರವನ್ನು ತಿಂದಾಗ ಆ ಆಹಾರದಲ್ಲಿ ನೋಡಿ ಎಲ್ಲೋ ಇದೆ ಪ್ರಸಾದ ತಿನ್ಬೇಕಂದ್ರೆ ಒಂದು ಕೆಳಗೆ ಬೇಕು. ಆ ಪ್ರಸಾದವನ್ನ ಹಿಂಗೆ ಎತ್ಕೊಂಡು ತಿಂತೀನಿ ಅಂತಂದ್ರೆ ಅದಕ್ಕೆ ಅಂಟಿರುವಂತಹ ಆ ಧೂಳು, ಆ ಮುಳ್ಳು ಅದೇ ಶರೀರದಾಗ ಹೋಗ್ಬಿಡ್ತೈತಿ. ಉಳಿದನ್ನ ಆರಾಮಾಗಿ ಸಾಧ್ಯ ಆಗ್ತೈತಿ? ಇಲ್ಲ, ಅದು ಹೆಂಗ್ರ ಹೋಗಬೇಕಲ್ಲ. ಏನಾಯ್ತು, ಅದು ಪ್ರಸಾದ ರೂಪದಲ್ಲಿರುವಂತ ರವ ಶರೀರ ಹೇಳ್ಕೋತು, ಧೂಳು ಅದಕ್ಕೆ ಅಂಟಿದ್ದು ಅದು ಹೋಗ್ಬಿಡ್ತು. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಆಸೆಗಳು, ಈ ರಕ್ತ ಬೀಜ ಅನ್ನೋನು ಒಂದು ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್. ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ತಾಯಿ ಕುಡಿತಾಳು, ಕುಡಿದು ಅದನ್ನ ತನ್ನ ಶರೀರದಲ್ಲಿ ಡೈಜೆಸ್ಟ್ ಮಾಡ್ಕೊತಾಳು. ಅಂತಂದ್ರೆ ಅದನ್ನ ಸಂಸ್ಕರಣೆಯನ್ನ ಮಾಡ್ತಾಳೆ. ಜ್ಞಾನ ರೂಪಿಯಾದಂತಹ ತಾಯಿ ನೋಡಿ, ಆಸೆ ಬಂತು, ಆಸೆ ತರ ಬಂತು, ಹೋಗ್ಕೇಶ್ ಯಾವ ತಲೆ ಹೊಡಿಬೇಕು ನಾನು ನಾಳೆ. ಆಸೆ ಅಂತೂ ಆಸೆನೆ. ಹೋಗ್ಕೇಶ್ ನಾನು ನಾಳೆ ಬಂದ್ಕೇಶ್ ಮತ್ತೆ ಪಾರಾಯಣ ಮಾಡಬೇಕು, ಅಥವಾ ದೇವರಿಗೆ ನಾನು ನಮಸ್ಕಾರ ಮಾಡಬೇಕು, ಅಥವಾ ಸಿದ್ಧಾರೂಢ ದರ್ಶನ ತಗೋಬೇಕು, ಅಥವಾ ನಾಳೆ ಒಂದು 4 ಮಂದಿಗೆ ಒಳ್ಳೇದು ಮಾಡಬೇಕು. ಆಸೆ ಆಸೆನ. ಒಳಗೆ ಬಂದು ಇಲ್ಲಿ ಬಂದು ಒಂದು ಶರೀರ ಅಂತಂದ್ರೆ ಇದು ಬಂದು ಇದನ್ನ ಯಾವ್ದು ಇಟ್ಕೊಂಡು ಯಾವ್ದು ಒಗಿಬೇಕು ಅನ್ನೋದು ಯಾರು ನಿರ್ಣಯ ಮಾಡ್ತಾರೆ? ಈ ಜ್ಞಾನ ರೂಪಿ ಆಗಿರುವಂತಹ ತಾಯಿ. ನನ್ನ ಮನಸ್ಸಿನಾಗ, ನನ್ನ ಶರೀರದಾಗ ಆ ತಾಯಿ ಇದ್ಲಪ್ಪ ಅಂತಂದ್ರೆ ಯಾರ್ದೇನು ತಲೆ ಹೊಡಿಬೇಕು ಅನ್ನುವಂಥ ಅದೇನು ಆಸೆ ಬಂದಾಗ ಅದನ್ನು ಜಾಯಿಸಿ ಪಡೆದುಕೊಳ್ಳಿದ್ದಾಳು. ಮತ್ತೆ ಅದೇನು ಒಳ್ಳೆ ಆಸೆ ಇತ್ತು ಅದನ್ನು ತನ್ನ ಸಂಸ್ಕರಣೆಯನ್ನ ಮಾಡ್ತಾಳೆ. ಸೊ ತಾಯಿ ಆ ರಕ್ತ ಬೀಜ ಅನ್ನೋದು ಆಶಾರೂಪಿಯಾದಂತಹ ರಕ್ತ ಬೀಜನನ್ನ ನುಂಗಿ, ಅವನನ್ನ ನುಂಗಿ ಅದನ್ನ ಸಂಸ್ಕರಣೆ ಮಾಡ್ತಾಳೆ. ಅದರಲ್ಲಿ ಯಾವ್ದು ಒಳ್ಳೆಯದನ್ನ ತಾನು ಎಳ್ಕೊಂಡು ಹೀರ್ಕೊಂಡು ಅದು ಯಾವ್ದು ಕೆಟ್ಟದೈತಲ್ಲ ಅದನ್ನ ಕಡೆ ವಿಂಗಡಣೆಯನ್ನ ಮಾಡಿ ಬೇರೆ ಕಡೆ ಬಿಟ್ಬಿಡ್ತಾವೆ. ಅದನ್ನ ಇಲ್ಲಿ ಹೇಳಿದ್ದಾರೆ. ನಾವು ಯಾವಾಗ ಯೋಗ, ಜ್ಞಾನ, ಪ್ರಾಣಾಯಾಮ ಮತ್ತೆ ಇವೆಲ್ಲ ಚರ್ಯೆಗಳಿಂದ ನಮ್ಮ ಶರೀರದಲ್ಲಿ, ನಮ್ಮ ತಲೆಯಲ್ಲಿ, ನಮ್ಮ ಮಿದುಳಿನಲ್ಲಿ ತಾಯಿಯ ಆವಾಹನೆಯನ್ನ ಯಾವಾಗ ಮಾಡ್ಕೋತೀವಲ್ವ, ಅವಾಗ ನಮ್ಮಲ್ಲೂ ಕೂಡ ಆ ವಿವೇಚನೆಯನ್ನು ಬೆಳಿತೀವಿ. ಯಾವುದು ಒಳ್ಳೆಯ ಆಸೆ, ಯಾವುದನ್ನು ನಾವು ಸಂಸ್ಕಾರ ಮಾಡಬೇಕು, ಯಾವುದು ಬಂದ ತಕ್ಷಣ ಅದನ್ನು ಹೊಡೆದು ದೂಡಿಸ್ಬೇಕು ಅನ್ನುವಂಥ ವಿವೇಚನೆ ನಮ್ಗೆ ಯಾವಾಗ ಬರ್ತೈತಿ? ನಾವು ಪೂಜಾ, ಜಪ, ತಪ, ಒಳ್ಳೆಯ ಜನರ ಸಂಘ, ಒಳ್ಳೆಯ ಜನರ ಜೊತೆ ಒಡನಾಟ ಮಾಡಿದಾಗ, ಒಳ್ಳೆ ಒಳ್ಳೆ ವಿಚಾರಗಳನ್ನ ತಗೊಂಡಾಗ ಆ ಥರದ್ದೆಲ್ಲ ವಿಚಾರಗಳು ಬರ್ತಾವೆ. ಇದನ್ನೇ ಇಲ್ಲಿ ಗುರುಗಳು ಹೇಳಿದ್ದಾರೆ. ಯಾವ ರೀತಿ ಒಂದು ಆಸೆಯಲ್ಲಿ ಕೆಟ್ಟದ್ದು ಒಳ್ಳೆಯದು. ಈಗ ನೋಡ್ರಿ, ತಾಯಿ ಆ ರಕ್ತವನ್ನ ಎಷ್ಟು ಸಲ ಕೊಂಡ್ರು ಕೂಡ ಒಂದು ಆಸೆ ಅವಳು ಸಂಹಾರ ಮಾಡಿದ್ಲಪ್ಪ ಅಂತಂದ್ರೆ ಅದೊಂದು ಆಸೆ ಈಡೇರಿತು ಅಂತ ಹೇಳಿ ಅರ್ಥ. ಅದರ ನಂತರ 10-12 ಆಸೆಗಳು ಹುಟ್ಟಾತಾವ. ಒಂದು ಕೆಲಸ ಮಾಡ್ತೀನಿ, ಜ್ಞಾನ ಸ್ವರೂಪಿಯಾಗಿರೋ ನಾನು ಅದನ್ನು ಎಲ್ಲ ಆಸೆಗಳನ್ನ ಅದೇನು ಕೆಟ್ಟದ್ದು ಒಳ್ಳೆಯದು ಅಂತ ನೋಡಾಗಿಲ್ಲ, ನಾನು ಎಲ್ಲವನ್ನೂ ಕೂಡ ನಾನು ಒಳಗೆ ತಗೋತೀನಿ, ಸಂಸ್ಕರಣೆ ಮಾಡ್ತೀನಿ. ಆಮೇಲೆ ನನ್ನ ಜ್ಞಾನ ರೂಪದಿಂದ ಯಾವ್ದು ಬೇಕು ಅದನ್ನು ತಗೋತೀನಿ, ಬಾಕಿ ಅಂದರೆ ಇದು ಮಾಡ್ತೀನಿ. ಅವಾಗ ಆಸೆಗಳು ನಿರ್ನಾಮ ಆಗೋದಾಗ್ಲಿ. ಒಳ್ಳೆ ಆಸೆಗಳು ಇದ್ದಪ್ಪ ಅಂದ್ರೆ ಅದರಿಂದ ಒಳ್ಳೆ ಆಸೆಗಳು ಹುಟ್ಲಿ, ಅದಕ್ಕೇನೆ ಇದೆ. ಒಳ್ಳೆ ಆಸೆಗಳು ಎಷ್ಟು ಬೇಕಾದಷ್ಟು ಹುಟ್ಲಿ, ಕೆಟ್ಟ ಆಸೆಗಳು ನಿರ್ನಾಮ ಆಗೋಗ್ಲಿ ಅನ್ನುವಂತಹ ಒಂದು ಜ್ಞಾನ ನಮ್ಗೆ ಈ ಒಂದು ರಕ್ತ ಬೀಜನ ವಧೆ ಅನ್ನುವಂತಹ ಕಾರಣದಿಂದ ನಮ್ಗೆ ಸಿಗ್ತದೆ. ಇದೇ ರೀತಿ ತಾಯಿ ಎಷ್ಟೋ ಜನ ರಾಕ್ಷಸರನ್ನ ಇಲ್ಲಿ ಸಂಹಾರವನ್ನು ಮಾಡಿದ್ರು. ಇವಾಗ ಶುಂಭ ನಿಶುಂಭ ಅನ್ನುವಂತಹ ಅಜ್ಞಾನ, ಅವಿದ್ಯ ಅಂತಂದ್ರೆ ನಿಶುಂಭ, ಅಜ್ಞಾನ ಅಂತಂದ್ರೆ ಶುಂಭ. ಅವಿದ್ಯೆ ಎಂದರೆ ಅಜ್ಞಾನ ಹುಟ್ಟುತ್ತೆ ಅಂತೇಳಿ ಗುರುಗಳು ಕೂಡ ಹೇಳ್ತಾರೆ. ಅವರ ಮಂತ್ರಿಯಾಗಿರುವಂತಹ ರಕ್ತ ಬೀಜನ ಸಂಹಾರ ಇವತ್ತಿಗೆ ಆಗೈತ್ರಿ. ಅದೇ ರೀತಿ ತಾಯಿ ಯಾವ ಥರ ಸಂಸ್ಕಾರದಿಂದ, ಸಂಸ್ಕರಣೆಯಿಂದ ಯಾವ್ದು ಒಳ್ಳೆದಿದೆ, ಯಾವ್ದು ಕೆಟ್ಟದಿದೆ ಅನ್ನುವಂತಹ ವಿವೇಚನೆಯನ್ನು ನಮ್ಮ ತಲೆಯಲ್ಲೂ ಕೊಟ್ಟಿದ್ವಿ. ನಾವು ಧ್ಯಾನ, ಯೋಗ, ಪ್ರಾಣಾಯಾಮ ಇವೆಲ್ಲವನ್ನು ನಿತ್ಯ ಮಾಡೋಣ. ಅದು ಮಾಡೋಕ್ಕಾಗಲಿಲ್ಲಪ್ಪ ಅಂತಂದ್ರೂ ತೊಂದರೆ ಇಲ್ಲ. ಒಬ್ಬರಿಗೆ ಕೆಟ್ಟದೇನು ಮಾಡಬೇಕು ಅನ್ನುವಂಥ ವಿಚಾರ ತಲೆ ಬಂತಪ್ಪ ಅಂದ್ರೆ ಸಾಕು. ನಮ್ಮ ತಲೆ ತಾಯಿ ಅನ್ನುವಂಥ ವಿಚಾರ ನಮಗಿದ್ದು ಈ ಬ್ಯಾಡಪ್ಪ ನಮ್ಮ ಮನಸ್ಸು ತಾಯಿ ಅದನ್ನು ಮನ್ನಿಸೋದಿಲ್ಲ ಅಂತೇಳಿ ಅದನ್ನು ಬಂದಷ್ಟೇ ತಳದಿಂದ ಅದನ್ನು ಕಡೆ ದೂಡಿ ಒಳ್ಳೆ ಸತ್ಕರ್ಮದಲ್ಲಿ, ಸತ್ಕಾರ್ಯದಲ್ಲಿ, ಒಳ್ಳೆ ಒಳ್ಳೆ ವಿಚಾರಗಳಲ್ಲಿ ನಾವು ನಡೆಸಬೇಕು. ಯಾರಿಂದ ಏನು ತಪ್ಪಾದರೂ ಕೂಡ ಆಯ್ತು ಅವನು ಕೂಡ ಅನ್ನುವಂಥ ಅವನ ಬಗ್ಗೆ ರಾಗ, ದ್ವೇಷ, ಸಿಟ್ಟನ್ನು ಮಾಡದೆ. ಯಾಕಂತಂದ್ರೆ ಎಲ್ಲ 6 ಅರಿಷಡ್ ವರ್ಗಗಳು ಏನದಾವನ್ರಿ, ಇವೆಲ್ಲ ಶುಂಭ ನಿಶುಂಭ ಅಥವಾ ಮಹಿಷಾಸುರ ಶಿಷ್ಯರೇ ಇವೆ. ಅಲ್ಲಿ ಮ್ಯಾಲೆ ಕುಂತಿರ್ತಾನೆ ಮಹಿಷಾಸುರ. ನಾವು ಈ ರಾಗ, ದ್ವೇಷ ಇವೇನು ನಾವೇನು ವಿಚಾರಣೆ ಮಾಡಿದ್ವಲ್ಲ, ಈ ಎಲ್ಲ ಕೆಟ್ಟ ಗುಣಗಳಿಗೆ ಎಷ್ಟು ತಿನ್ನಿಸ್ತಾ ಹೋಗ್ತೀವಲ್ಲ. ಇವತ್ತು ಸಿಟ್ಟು ಬಂತು ಒಬ್ಬನ ಮೇಲೆ, ಅವನ ಭಾಳ ಚಲೋ ಆಯ್ತು, ನಾಳೆ ಮತ್ತೊಬ್ಬನ ಮೇಲೆ ಸಿಟ್ಟು ಮಾಡ್ತೀನಿ. ಇವತ್ತು ಒಬ್ಬನ ಕೆಟ್ಟ ಮಾಡಿದ್ರೆ ನಾಳೆ ಮತ್ತೊಬ್ಬ ಕೆಟ್ಟ ಮಾಡ್ತೀನಿ. ಅದರಿಂದ ನಾವೇನಾದ್ರೂ ಲಾಭ ಆದ್ರೆ ಆಗಿರ್ಬೋದು. ನಾವು ಆ ಥರ ಎಷ್ಟು ಮಾಡ್ಕೊಂತ ಹೋಗ್ತೀವಲ್ಲ, ಈ ರಾಕ್ಷಸರ ಎಷ್ಟು ಪ್ರಬಲರಾಗ್ತಾ ಹೋಗ್ತಾರೆ. ಪ್ರಬಲರಾಗ್ತಾ ಹೋಗಿ 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 ಒಂದಿನ ಆ ಅಜ್ಞಾನಿ ಸ್ವರೂಪಿಯಾದಂಥ ಶುಂಭ ನಿಶುಂಭ ಅಂತಾರಲ್ಲ, ಅವರ ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಈ ವಿವೇಚನೆ ಮ್ಯಾಲ ಆಳ್ವಿಕೆ ನಡೆಸಕ್ಕೆ ಶುರು ಮಾಡ್ಬಿಡ್ತಾರೆ. ಅವಾಗ ಯಾವಾಗ ಆ ಥರದ ಆಳ್ವಿಕೆ ಚಾಲು ಆಗ್ತೈತಲ್ಲ, ಅವಾಗ
ಮೆದುಳು ಇದೆ ಇದೇನು ಐತಲ್ಲ ಅದು ಇದು ತನಗೆ ತಾನಷ್ಟು ಹಾಳಾಗಂಗಿಲ್ಲ, ತನ್ನ ಸುತ್ತಮುತ್ತ ಇರುವಂತಹ ಸಮಾಜಕ್ಕೂ ಗಾಳಿ ಹಾಕಿಸಿ, ತನ್ನ ಸುತ್ತಮುತ್ತ ಇರುವಂತಹ ತನ್ನ ಸಂಸಾರಕ್ಕೂ ತನ್ನ ಪರಿವಾರಕ್ಕೂ ಕೂಡ ಕೆಟ್ಟ ಹೆಸರು ತಂದುಕೊಟ್ಟು ಬೇವರ್ಷೆಯಾಗಿ ಜೀವನ ನಡೆಸ್ತೈತಿ. ಅದು ಸತ್ತ ಮೇಲೆ ಕೂಡ ಅದಕ್ಕೆ ಯಾರು ಮರ್ಯಾದೆ ಕೊಡಂಗಿಲ್ಲ. ಅದು ಹೊಟ್ಟೆಯಲ್ಲಿ ಹುಟ್ಟಿದ್ದು ಕೂಡ ಅದನ್ನು ಸಾಕಿರುವಂಥ ಜೀವನ ಹೋಗ್ಬಿಡ್ತೀವಿ. ಅದಕ್ಕೆ ಇವತ್ತು ಒಂದು ಮನಸ್ಸಲ್ಲಿ ಬೇಡಿಕೆಯನ್ನು ಮಾಡೋಣ. ಇದೇ ನಾವು ಓದಾತೀವಿ ಎಲ್ಲ ಹೊರಗಡೆ ಇರೋದ್ರಲ್ಲಿ ಯಥಾ ಪಿಂಡ ಅನ್ನ ತಥಾ ಬ್ರಹ್ಮಾಂಡ ಅನ್ನಂಗೆ ಎಲ್ಲ ನಮ್ಮ ಒಳಗಡೆನೂ ಐತಿ. ಇದಕ್ಕೇನಪ್ಪ ಅಂತಂದ್ರೆ ಇದಕ್ಕೊಂದು ಸಣ್ಣ ವಿವರಣೆ ವಿಶ್ಲೇಷಣೆಯನ್ನು ಕೊಟ್ಟು ನಾನು ಹೇಳ್ತೀನಿ. ಬಟ್ ಅದರ ಅರ್ಥ ಏನಪ್ಪ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ, ಜೀವನ ನೋಡಿದವರಿದ್ದೀವಿ. ಅದೇ ರೀತಿ ಕೆಟ್ಟ ವಿಚಾರಗಳು ಬಂದಾಗ ತಾಯಿ ನಮ್ಮ ಮನಸ್ಸಲ್ಲಿ ಇದ್ದಾಳು ಅನ್ನೋದನ್ನ ನೆನಪಿಟ್ಕೊಂಡು ಅಂತ ಕೆಟ್ಟ ವಿಚಾರಗಳನ್ನು ಬಂದಷ್ಟೇ ಕಲ ಮಾಡಿ ದೂರ ಹೋಗ್ಬಿಡೋನು. ಸಮಾಜಕ್ಕೆ ನಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ಒಳ್ಳೆಯದನ್ನ ಮಾಡೋದು, ನಮ್ಮಿಂದ ಒಳ್ಳೇದು ಆಗ್ಲಿಲ್ಲಪ್ಪ ಅಂತಂದ್ರೆ ಕೆಟ್ಟದಂತೂ ಆಗೋದು ಬೇಡ ಅನ್ನುವಂತಹ ವಿಚಾರ ದೃಷ್ಟಿಯನ್ನ ಇಟ್ಕೊಂಡು ನಾವು ಮುಂದುವರಿಯೋನು. ಯಾರಿಗೂ ಮೋಸ ಮಾಡೋದು ಬೇಡ, ಯಾರಿಗೂ ಕೂಡ ಕೆಟ್ಟದ್ದು ಮಾಡೋದು ಬೇಡ. ತಾಯಿ ಮನಸ್ಸಿನಲ್ಲಿ ಬಂದ ರಾಜಿಸಲಿ ಬಂದು ನಮ್ಮಲ್ಲಿ ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಆತ್ಮದಲ್ಲಿ ಬಂದು ನಮ್ಮನ್ನ ಅಜ್ಞಾನದ ಜ್ಞಾನದ ಕಡೆ ತಗೊಂಡು ಹೋಗ್ಲಿ. ನಮ್ಮಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೂಡ ಅದರ ಎಲ್ಲ ರಾಕ್ಷಸರು ಅವರೆಲ್ಲ ನಾಶ ಆಗಲಿ ಅಂತ ಹೇಳಿ ಬಿಡ್ಕೊಂತು ಇವತ್ತಿಗೆ ರಕ್ತ ಬೀಜವಧು ಅನ್ನುವಂತಹ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸೋಣ. ಜೈ